dear students. So you know that in the last class we were discussing about the reflection. So the laws of reflection uh, we were studied for plane mirror, and some technical terms we were going to use in this lesson. That one we were studied in the last class. So that those technical terms are, that is center of curvature. This is the center of curvature. So this is center of curvature, which is the center of the circle. You know that a mirror is a part of the circle, and the circle should have the center. That center point is called center of curvature. And the next one is pole of the mirror. So the pole of the mirror, nothing but, so that is the center point of the ಮಿರರ್ನ ಸೆಂಟರ್ ಪಾಯಿಂಟ್ ಅನ್ನು ನಾವು ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. and then principal next radius of curvature. Radius of curvature, nothing but the line which is or the distance between center of curvature and the pole of mirror. The distance between center of curvature and the pole of the mirror is called radius of curvature. And then principal axis. Principal axis means a ray of light passing through the center of curvature. A ray of light passing through the center of curvature and the pole of the mirror is called principal axis. You have to remember the principal axis. We are going to use the principal axis in the next classes. So, and then principal focus. Principal focus, nothing but, this is principal focus. Principal focus, nothing but the parallel lines which are passing parallel, the ray of light which is parallel to the principal axis. ನೋಡ್ರಿ, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಇದಕ್ಕೆ ಪ್ಯಾರಲಲ್ ಆಗಿ ಲೈನ್ಸ್ಗಳನ್ನ ನಾವು ಡ್ರಾ ಮಾಡಿದ್ರೆ, ಅಂದರೆ ರೇ ಆಫ್ ಲೈಟ್. ಲೈನ್ಸ್ ಅಂದರೆ ಏನದು, ನಾವು ಗೆರೆ ಎಳೆದಿರೋದಲ್ಲ ಸ್ಕೇಲಲ್ಲಿ. ನಾವಿಲ್ಲಿ ಚಿತ್ರದಲ್ಲಿ ಗೆರೆ ಎಳಿತೀವಿ ಸ್ಕೇಲಲ್ಲಿ, ಗೊತ್ತಾಗತ್ತಾ? ಬಟ್ ಒರಿಜಿನಲಿ ದಟ್ ಈಸ್ ದ ರೇ ಆಫ್ ಲೈಟ್. ಒಂದು ಲೈಟ್ನ ರೇಸ್ಗಳು ಪಾಸ್ ಆಗಬೇಕಾದ್ರೆ ಹೀಗೆ ಅಂತ ಅರ್ಥ ಆಗ್ತಿದೆ ಅಲ್ವಾ? ಸೊ ಆ ರೇ ಆಫ್ ಲೈಟ್ ಪಾಸಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಕನ್ವರ್ಸ್ ಅಟ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್. ರಿಫ್ಲೆಕ್ಷನ್ ಆದಮೇಲೆ, ಪ್ಯಾರಲ್ ಆಗಿತ್ತು ಅಂದರೆ ಆ ರೇ ಆಫ್ ಲೈಟ್ಗಳು, ರಿಫ್ಲೆಕ್ಷನ್ ಆದಮೇಲೆ ಒಂದು ಪಾಯಿಂಟಲ್ಲಿ ಪ್ರಿನ್ಸಿಪಲ್ ಆಕ್ಸಿಸ್ನ ಮೇಲೆ ಎಲ್ಲೋ ಒಂದು ಕಡೆ ಒಂದೇ ಕಡೆಗೆ ಎಲ್ಲ ಲೈನ್ಸ್ಗಳು ಜಾಯಿನ್ ಆಗ್ತವೆ. ಪ್ಯಾರಲ್ ಆಗಿ ಬಂದಿರತಕ್ಕಂಥ ಲೈನ್ಸ್ಗಳು ರಿಫ್ಲೆಕ್ಷನ್ ಆದಮೇಲೆ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟಲ್ಲಿ ಜಾಯಿನ್ ಆಗ್ತವೆ. ಆ ಪಾಯಿಂಟನ್ನೇ ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಆ್ಯಂಡ್ ದೆನ್ ದ distance between the principal focus and the pole of the mirror. The distance between principal focus and the pole of the mirror is called focal length. Distance between the principal focus and the pole of the mirror is called focal length. So these are all some technical terms we are going to use in this lesson. This one we were studied in the last class. I think you are all familiar with the technical terms. We will move on to the next concept, that is laws. Some of the rules we should follow when light rays passes after reflection, where it goes. Light ray pass ಆಗುತ್ತೆ, ರಿಫ್ಲೆಕ್ಷನ್ ಆದಮೇಲೆ ಅದು ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ರೂಲ್ಸನ್ನು ಕಲ್ತ್ಕೊಂಡ್ರೆ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್, ಇವುಗಳಲ್ಲೆಲ್ಲ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕು ಅಂದರೆ ಆ ರೂಲ್ಸ್ಗಳನ್ನ ಕಲ್ತ್ಕೊಳ್ಬೇಕು ನಾವು. ಸೊ ಲೈಟ್ ರೇಸ್ಗಳು ಹೇಗೆ ಪಾಸ್ ಆಗ್ತವೆ, ರಿಫ್ಲೆಕ್ಷನ್ ಆದಮೇಲೆ ಎಲ್ಲಿ ಹೋಗ್ತವೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ಬೇಕು. ಸೊ ವಿಲ್ ಮೂವ್ ಆನ್ ಟು ದ್ಯಾಟ್. ಸೊ ರೂಲ್ ನಂಬರ್ 1, ರಿಫ್ಲೆಕ್ಷನ್ ಬೈ ಸ್ಪೆರಿಕಲ್ ಮಿರರ್. ಸೊ ರೂಲ್ ನಂಬರ್ 1 ಏನು ಹೇಳುತ್ತಪ್ಪ ಅಂತ ಅಂದರೆ, ಇನ್ ಎ ಕಾನ್ಕೇವ್ ಮಿರರ್ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಕಾನ್ಕೇವ್ ಮಿರರ್ ಅಲ್ಲಿ ನೋಡಿ, ಈ ಮಿರರ್ ಬಗ್ಗೆ ಮಾತಾಡ್ತಿದ್ದೀವಿ ನಾವೀಗ. ಕಾನ್ಕೇವ್ ಮಿರರ್ ಅಂದರೆ ಕರ್ವ್ಡ್ ಇನ್ವರ್ಡ್, ಗೊತ್ತಾಗ್ತಿದೆ ಅಲ್ವಾ? ಸೊ ಈ ಮಿರರ್ ಅಲ್ಲಿ
ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ನೋಡ್ರಿ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಇದು ಈಗ ಕಾಣುತ್ತೆ ನಿಮಗೆ, ಅದು ಇದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ನೋಡ್ರಿ, ಈ ತರ ಲೈನ್ ಇತ್ತು ಅಂದ್ರೆ ಅದು ಪ್ಯಾರಲಲ್. ನೋಡ್ರಿ, ಕೆಳಗಿನ ಪ್ರಿನ್ಸಿಪಲ್ ಆಕ್ಸಿಸ್ ಆಲ್ರೆಡಿ ಮೊದಲೇ ಇತ್ತಲ್ಲ ಆ ಲೈನು, ಅದು ಪ್ರಿನ್ಸಿಪಲ್ ಆಕ್ಸಿಸ್. ನೋಡ್ರಿ, ಇದು ಪ್ರಿನ್ಸಿಪಲ್ ಆಕ್ಸಿಸ್ ಈಗ ಕಾಣ್ತಾ ಇರೋದು ನಿಮಗೆ, ಅದು ಪರ್ಮನೆಂಟ್ ಆಗಿ ಯಾವಾಗಲೂ ಇರುತ್ತೆ. ಓಕೆನಾ? ಈಗ ಒಂದು ರೇ ಆಫ್ ಲೈಟ್ನ ನಾವು ಪಾಸ್ ಮಾಡೋಣ ವಿಚ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ಯಾರಲಲ್ ಅಂದ್ರೆ ಗೊತ್ತಲ್ಲ, ಈ ರೀತಿ ಇರೋದು, ಈ ರೀತಿ ಇದ್ರೆ ಪ್ಯಾರಲಲ್ ಅಂತ ಕರಿತೀವಿ. ಇಂಟರ್ಸೆಕ್ಟ್ ಆದ್ರೆ ಅದನ್ನ ಪ್ಯಾರಲಲ್ ಅಂತ ಕರೀಲ್ಲ. ಪ್ಯಾರಲಲ್ ಅಂದ್ರೆ ಇಂಟರ್ಸೆಕ್ಟ್ ಆಗಲ್ಲ, ಅಂದ್ರೆ ರೈಲ್ವೆ ಟ್ರ್ಯಾಕ್ಗಳು ಹೋಗ್ತಾ ಇರ್ತಾವೆ ನೋಡ್ರಿ, ಅದನ್ನ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಅವೆಲ್ಲೂ ಇಂಟರ್ಸೆಕ್ಟ್ ಆಗಲ್ಲ, ಕೂಡ್ಕೊಳಲ್ಲ. ಸೊ ಈ ಪ್ಯಾರಲಲ್ ಲೈನ್ಸ್ನ ನಾವು ಪಾಸ್ ಮಾಡಿದ್ರೆ ಈ ರೀತಿ ಅದು ರಿಫ್ಲೆಕ್ಷನ್ ಆಗುತ್ತೆ. ಈಗ ಆ ಲೆನ್ಸ್ಗೆ ಮಿರರ್ಗೆ ಡಿಕ್ಕಿ ಹೊಡೆದು ವಾಪಸ್ ಬರುತ್ತೆ. ಎಲ್ಲಿ ಹೋಗುತ್ತೆ ರಿಫ್ಲೆಕ್ಷನ್ ಆದಮೇಲೆ? ಇಟ್ ಶುಡ್ ಬಿ ಮೂವ್ ಥ್ರೂ ದ ಫೋಕಸ್. ನೋಡ್ರಿ, ಫೋಕಸ್ ಮುಖಾಂತರನೇ ಹೋಗುತ್ತೆ. ದಟ್ ಇಸ್ ದ ರೂಲ್ಸ್. ನೀವು ಕಣ್ಣು ಮುಚ್ಕೊಂಡು ಬರಿಬೋದು. ಎಲ್ಲಾದರೂ ಪ್ಯಾರಲಲ್ ಲೈನ್ಸ್ ಪಾಸ್ ಆಯಿತು ಪ್ರಿನ್ಸಿಪಲ್ ಆಕ್ಸಿಸ್ಗೆ ಅಂತ ಅಂದರೆ ಅದು ರಿಫ್ಲೆಕ್ಷನ್ ಆದಮೇಲೆ ಫೋಕಲ್ ಪಾಯಿಂಟ್ ಮುಖಾಂತರನೇ ಅಥವಾ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರನೇ ಹೋಗಬೇಕದು. ಕಣ್ಣು ಮುಚ್ಕೊಂಡು ಬರಿಬೋದು ಲೈನ್ಸ್ನ. ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ದಟ್ ಇಸ್ ದ ಫಸ್ಟ್ ರೂಲ್. ಆ್ಯಂಡ್ ಸೆಕೆಂಡ್, ಅದೇ ಥರನೇ ಇದು ನಾವು ನೋಡಿದ್ದು ಕಾನ್ಕೇವ್ ಮಿರರ್ಗೆ. ಕಾನ್ವೆಕ್ಸ್ ಮಿರರ್ಗೆ ಏನಾಗುತ್ತೆ? ಕಾನ್ವೆಕ್ಸ್ ಮಿರರ್ಗೂ ಹಾಗೆ ಆಗುತ್ತೆ. ಸ್ವಲ್ಪ ನೀವು ಕನ್ಫ್ಯೂಸ್ ಹಾಗೆ ಆಗುತ್ತೆ, ಕನ್ಫ್ಯೂಸ್ ಆಗಬಾರ್ದು ನೀವು. ಏನು ಕಾನ್ವೆಕ್ಸ್ ಮಿರರ್ಗೆ ಹೇಗಾಗುತ್ತೆ ನೋಡಿರಿ. ವೆನ್ ಪ್ಯಾರಲಲ್ ಲೈನ್ಸ್ passes parallel to the principal axis, a line passes, a ray of light passes parallel to the principal axis, ಏನಾಗುತ್ತೆ? ಇಟ್ ಅಪಿಯರ್ ಟು ಬಿ ಡೈವರ್ಜ್ ಫ್ರಮ್ ದ ಫೋಕಸ್ ಇಂದ ಡೈವರ್ಜ್ ಆಗಿದೆ ಅನ್ನೋ ತರ ಕಾಣುತ್ತೆ. ನೋಡ್ರಿ, ನಮ್ಗೆ ಗೊತ್ತು ಕಾನ್ಕೇವ್ ಮಿರರ್ ಅಂದ್ರೆ ಕನ್ವರ್ಜ್ ಆಗುತ್ತೆ ಲೈಟ್ ರೇಸು, ಕಾನ್ವೆಕ್ಸ್ ಮಿರರ್ ಅಂದ್ರೆ ಡೈವರ್ಜ್ ಆಗುತ್ತೆ. ಆದ್ರೆ ಎಲ್ಲಿಂದ ಡೈವರ್ಜ್ ಆಗಿದೆ ಅಂತ ಅನ್ಸುತ್ತೆ? ಹೀಗೆ ಡೈವರ್ಜ್ ಆಗುತ್ತೆ, ಆದ್ರೆ ಎಲ್ಲಿಂದ ಡೈವರ್ಜ್ ಆಗಿದೆ ಅಂತ ಅನ್ಸುತ್ತೆ? ಫೋಕಸ್ ಇಂದನೇ ಡೈವರ್ಜ್ ಆಗಿದೆ ಅಂತ ಅನ್ಸುತ್ತೆ. ಗೊತ್ತಾಗತ್ತಾ? ಎಫ್ ಅದು ದೂರ ಹೋಗಿದೆ, ಇಲ್ಲಿ ನೋಡಿ, ಇಲ್ಲಿರ್ಬೇಕು, ಇಲ್ಲಿದೆ, ಅದು ಆ ಕಡೆ ಬರ್ದಿದ್ದಾರೆ ಅಷ್ಟೇನೆ. ಡೋಂಟ್ ಕನ್ಫ್ಯೂಸ್. ಇದೇ ಎಫ್, ಅವ್ರು ತೋರಿಸಿರೋದು ಎಫ್, ಇದೇನೆ ಎಫ್. ಓಕೆನಾ? ಅಪಿಯರ್ ಟು ಬಿ ಡೈವರ್ಜಿಂಗ್ ಫ್ರಮ್ ದ ಫೋಕಸ್. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಸೊ ನಾವು ಇದೇ ಥರನೇ ಸ್ಕೇಲ್ ಇಟ್ಕೊಂಡು ಹೀಗೆ ಅದಕ್ಕೆ ಸ್ಕೇಲ್ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಹೀಗೆ ಸ್ಕೇಲ್ ಇಟ್ಕೊಂಡು ಲೈನ್ಸ್ ಹಾಕಬೇಕು. ಇದಕ್ಕೆ ಮಾತ್ರ ಡಾಟೆಡ್ ಲೈನ್ ಹಾಕಬೇಕು. ಡೈವರ್ಜ್ ಇಲ್ಲಿಂದನೇ ಫೋಕಸ್ ಇಂದನೇ ಸ್ಕೇಲ್ ಇಟ್ಕೊಬೇಕು, ಕಂಟಿನ್ಯೂ ಲೈನ್ ಹಾಕಬೇಕು. ಫೋಕಸ್ ಇಂದ ಲೆನ್ಸ್ ಇಲ್ಲಿ ತನಕ ಡಾಟೆಡ್ ಲೈನ್ ಹಾಕಿ, ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕಿ. ಗೊತ್ತಾಗತ್ತಾ? ಸೊ ಆವಾಗ ನಿಮ್ಮ ಚಿತ್ರ ಕರೆಕ್ಟಾಗಿ ಬರುತ್ತೆ. ಸೊ ನಾವು ಈ ರೂಲ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿದರೆ ಮಾತ್ರ ನಾವು ಲೆನ್ಸ್ ರೇ ಡಯಾಗ್ರಾಮ್ನ ಬರೆಯೋದು ಕೊಡ್ತಾರೆ ನಿಮಗೆ ಎಕ್ಸಾಮಲ್ಲಿ. ರೇ ಡಯಾಗ್ರಾಮ್ನ ಬರೆಯೋದಕ್ಕೆ ಈಸಿ ಆಗುತ್ತೆ, ಕರೆಕ್ಟ್ ರಿಸಲ್ಟ್ ಬರುತ್ತೆ ರೇ ಡಯಾಗ್ರಾಮ್ನ ಬರಿಬೇಕಾದ್ರೆ. ಹಾಗಾಗಿ ಈ ರೂಲ್ಸ್ಗಳನ್ನೆಲ್ಲ ನಾವು ಕರೆಕ್ಟಾಗಿ ಕಲ್ತ್ಕೊಬೇಕು ಮಕ್ಕಳೇ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ಇನ್ನೊಂದ್ಸರಿ ಹೇಳ್ತೀನಿ ಫಸ್ಟ್ ರೂಲ್ನ. ಎ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇನ್ ಎ ಕಾನ್ಕೇವ್ ಮಿರರ್, ಆಫ್ಟರ್ ರಿಫ್ಲೆಕ್ಷನ್ ಇಟ್ ಪಾಸಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ರಿಫ್ಲೆಕ್ಷನ್ ಆದಮೇಲೆ ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ ಹೋಗುತ್ತೆ. And a ray of light in a convex mirror passes parallel to the principal axis after reflection, appear to be diverged from the focus in the diverge agide anta ansutte. This is the first rule. Coming to the second rule, ಇವೆಲ್ಲ ಪಾಯಿಂಟ್ಸ್ ಮಾಡ್ಕೊಂತಿದ್ದೀರಲ್ವಾ? ಈ ಚಿತ್ರ ರೇ ಡಯಾಗ್ರಾಮ್ನ ಬರ್ಕೊಬೇಕು ಇದೇ ಥರನೇ. ಆಮೇಲೆ ಮೇಲ್ಗಡೆ ಇರೋಂಥ ಪಾಯಿಂಟ್ಸನ್ನು ಬರ್ಕೊಬೇಕು ಗೊತ್ತಾಗ್ತಿದೆ ಅಲ್ವಾ? ಇಲ್ಲಾಂದರೆ ಮರ್ತೋಗ್ಬಿಡತ್ತೆ. ನಾನು ಹೇಳಿದ್ದನ್ನು ಕೇಳ್ಕೊತೀರ ಈಗ, ಆಮೇಲೆ ಮರ್ತೋಗ್ಬಿಡತ್ತೆ. ವೆರಿ ಎವಾಪರೇಟಿಂಗ್ ಸಬ್ಜೆಕ್ಟ್ ಇದು, ಭಾಳ ಬೇಗ ಮರ್ತೋಗುತ್ತೆ. ಹಾಗಾಗಿ ನೀವು ರೆಗ್ಯುಲರ್ ಆಗಿ ರಿಕ್ಯಾಪ್ ಮಾಡ್ತಾ ಇರಬೇಕು, ರೆಗ್ಯುಲರ್ ಆಗಿ ಓದ್ತಾ ಇರಬೇಕು, ನೆನಪು ಮಾಡ್ಕೊಳ್ತಾ ಇರಬೇಕು. ಹಾಗಾಗಿ ಇವುಗಳನ್ನೆಲ್ಲ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಬೇಕು ನೀವು. ಈ ಚಿತ್ರಗಳನ್ನ ನೋಟ್ ಡೌನ್ ಮಾಡ್ಕೊಬೇಕು, ರೇ ಡಯಾಗ್ರಾಮ್ಸ್ನ. ಅವಾಗ ನಿಮಗೆ ಅದನ್ನು ನೋಡಿದಾಗ ನೆನಪಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್, ಸೆಕೆಂಡ್ ಒನ್. In a concave mirror, a ray of light passing through the focus after reflection. ಈಗ ಅವಾಗಲೇ ನಾವು ನೋಡಿದ್ದು ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್, ರಿಫ್ಲೆಕ್ಷನ್ ಆದಮೇಲೆ ಫೋಕಸ್ ಮುಖಾಂತರ ಹೋಗುತ್ತೆ. ಫೋಕಸ್ ಮುಖಾಂತರನೇ ಒಂದು ರೇ ಆಫ್ ಲೈಟ್ ಬಂತು ಅಂದರೆ, ಫೋಕಸ್ ಮುಖಾಂತರನೇ ಇನ್ಸಿಡೆಂಟ್ ರೇನೆ. ಈಗ ನಾನು ರಿಫ್ಲೆಕ್ಟೆಡ್ ರೇ ಹೇಳ್ತಾ ಇಲ್ಲ, ರಿಫ್ಲೆಕ್ಟ್ ಆದಮೇಲೆ ಏನಾಗುತ್ತೆ ಅಂತ ಹೇಳ್ತಿಲ್ಲ. ರಿಫ್ಲೆಕ್ಟ್ ಆಗೋದಕ್ಕಿಂತ ಮುಂಚೆ ಹಿಂದಿನ ಲಾದಲ್ಲಿ ರೂಲಲ್ಲಿ ಓದಿದ್ವಲ್ಲ, ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ. ಈಗ ಇಫ್ ದ ಇನ್ಸಿಡೆಂಟ್ ರೇ ಇಸ್ ಪಾಸಿಂಗ್
ಇನ್ ದ ಫೋಕಸ್. ಫೋಕಸ್ ಮುಖಾಂತರನೇ ಹೋಯ್ತು ಅಂದ್ರೆ ಈ ರೀತಿ ನೋಡ್ರಿ, ಫೋಕಸ್ ಮುಖಾಂತರನೇ ಹೋಯ್ತು ಅಂದ್ರೆ ಈ ರೀತಿ ಲೈಟ್ ರೇಸ್. ರಿಫ್ಲೆಕ್ಷನ್ ಆದ್ಮೇಲೆ ಎಲ್ಲಿ ಹೋಗುತ್ತೆ? ಆ ಸೇಮ್ ಹಿಂದೆ ಓದಿದ್ವಲ್ಲ ಆ ಲಾಗೆ ಇಟ್ ಈಸ್ ಡೆಡ್ಲಿ ಆಪೋಸಿಟ್. ಗೊತ್ತಾಗ್ತಿದೆಯಾ? ಸೊ ಇಟ್ ಈಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಫೋಕಸ್ ಮುಖಾಂತರ ಬಂತು ಅಂದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತೆ. ಇದು ಕಾನ್ಕೇವ್ ಮಿರರ್. ಗೊತ್ತಾಗತ್ತಾ? ಇನ್ನು ಕಾನ್ವೆಕ್ಸ್ ಮಿರರ್ಗೆ ಏನಾಗುತ್ತೆ? ಫೋಕಸ್ ಮುಖಾಂತರ ಈ ರೀತಿ ಒಂದು ಲೈಟ್ ರೇಸ್ ಅಂದ್ರೆ ಅಪಿಯರ್ ಟು ಬಿ ಕಮಿಂಗ್ ಫ್ರಮ್ ದ ಅಪಿಯರ್ ಟು ಬಿ ಕಮಿಂಗ್ ಟುವರ್ಡ್ಸ್ ದ ಫೋಕಸ್, ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್. ಎ ಮಿರರ್ ಲೈಟ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಫೋಕಸ್, ಫೋಕಸ್ ಕಡೆಗೆ ಬರ್ತಾ ಇದೆ ಅಂತ ಅನ್ಸುತ್ತೆ ನಮ್ಗೆ. ನೋಡ್ರಿ ಇಲ್ಲಿ ಈ ಚಿತ್ರದಲ್ಲಿ ಇಲ್ಲಿಂದ ಬಂದಿದೆ, ಫೋಕಸ್ ಕಡೆಗೆ ಬಂದಿದೆ ಅಂತ ಅನ್ಸುತ್ತೆ ನಮಗೆ. ಆಫ್ಟರ್ ರಿಫ್ಲೆಕ್ಷನ್ ಎಲ್ಲಿ ಹೋಗುತ್ತೆ? ಅಗೈನ್ ಇಟ್ ಈಸ್ ಪ್ಯಾರಲಲ್ ಟು ದ ಅಪಿಯರ್ ಟು ಬಿ ಕಮಿಂಗ್ ಟುವರ್ಡ್ಸ್ ದ ಫೋಕಸ್. ನೆಕ್ಸ್ಟ್ ಏನಾಗುತ್ತೆ? ಆಫ್ಟರ್ ರಿಫ್ಲೆಕ್ಷನ್ ಎಲ್ಲಿ ಹೋಗುತ್ತೆ? ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಪ್ರೀವಿಯಸ್ ರೂಲ್ ವಿ ವರ್ ಸ್ಟಡಿಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಸೆಕೆಂಡ್ ರೂಲ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ರೂಲ್. In a concave mirror, a ray of light passing through the center of curvature. ಈಗ ಅವಾಗ ನೋಡಿದ್ದು ನಾವು ಫೋಕಸ್ ಮುಖಾಂತರ ಪಾಸ್ ಆಗಿತ್ತು ಲೈಟ್ ರೇ ಅಲ್ವಾ? ಎಲ್ಲಿ ಪಾಸ್ ಆಗಿತ್ತು ಲೈಟ್ ರೇ? ಇಲ್ಲಿ ಪಾಸ್ ಆಗಿತ್ತು ಫೋಕಸ್ ಮುಖಾಂತರ. ಅಪಿಯರ್ ಟು ಬಿ ಡೈವರ್ಜಿಂಗ್ ಫ್ರಮ್ ದ ಫೋಕಸ್ ಈ ರೀತಿ ಹೋಗಿತ್ತು ಅಲ್ವಾ? ಫೋಕಸ್ ಮುಖಾಂತರ ಪಾಸ್ ಆಗಿ ರಿಫ್ಲೆಕ್ಷನ್ ಆಗಿ ಪ್ಯಾರಲಲ್ ಆಗಿತ್ತು, ಈ ರೀತಿ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಗಿತ್ತು ಹಿಂದೆ ನೋಡಿದ್ ನಾವು. ಈಗ ಎಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು ಲೈಟ್ ರೇ ಅಂತ ಅಂದ್ರೆ, ಈಗ ಎಲ್ಲಿ ಬರ್ತಿದೆ ಅಂತಂದ್ರೆ ಇಟ್ ಈಸ್ ಕಮಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಆಫ್ ಕರ್ವೇಚರ್ ನ ಮುಖಾಂತರ ಬರ್ತಾ ಇದೆ ಈಗ. ಗೊತ್ತಾಗ್ತಿದ್ಯಾ? ಸೆಂಟರ್ ಆಫ್ ಕರ್ವೇಚರ್ ನ ಮುಖಾಂತರ ಬಂದ್ರೆ ನೋಡ್ರಿ, ಇನ್ ಎ ಕಾನ್ಕೇವ್ ಮಿರರ್ ray of light passing through the center of curvature after reflection is reflected back along in the same path or same direction. Along in the ಇಲ್ಲಿ same direction ಅಂತ ಇದೆ. along back, reflected back in the same direction. ಗೊತ್ತಾಗ್ತಿದ್ಯಾ? ಸೊ ಈ ತರ ಲೈಟ್ ರೇ ಬಂತು ಅಂದ್ರೆ ಅದೇನಾಗತ್ತೆ? ಆಫ್ಟರ್ ರಿಫ್ಲೆಕ್ಷನ್ ನೋಡ್ರಿ ವಾಪಸ್ ಹೋಗ್ತಾ ಇದೆ. ಕಾಣಿಸ್ತಲ್ವ ವಾಪಸ್ ಹೋಗಿದ್ದು? ಇನ್ನೊಂದ್ಸರಿ ನೋಡ್ರಿ, ಹೀಗಿದೆ ಒಂದು ಲೈಟ್ ರೇ ಸೆಂಟರ್ ಆಫ್ ಕರ್ವೇಚರ್. ಹಿಂದೆ ಓದಿದ್ದು ಫೋಕಸ್ ಮುಖಾಂತರ ಪಾಸ್ ಆಗೋದು, ಪ್ರಿನ್ಸಿಪಲ್ ಫೋಕಸ್ ಮುಖಾಂತರ. ಈಗ ಓದ್ತಾ ಇರೋದು ನಾವು ಥರ್ಡ್ ರೂಲು, ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗೋದು. ಹೀಗೆ ಒಂದು ಲೈಟ್ ರೇ ಬರುತ್ತೆ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ. ಸೊ ರಿಫ್ಲೆಕ್ಷನ್ ಆದ್ಮೇಲೆ ಎಲ್ಲಿ ಹೋಗುತ್ತೆ ಅದು? ಆಫ್ಟರ್ ರಿಫ್ಲೆಕ್ಷನ್ ಇಟ್ ಮೂವ್ಸ್ ಬ್ಯಾಕ್ ಅಲಾಂಗ್ ದ ಸೇಮ್ ಡೈರೆಕ್ಷನ್. ನೋಡ್ರಿ ವಾಪಸ್ ಹೋಯ್ತು, ಅದೇ ಡೈರೆಕ್ಷನ್ ಹೆಂಗ್ ಬಂದಿತ್ತು ಹಂಗೆ ಹೋಗುತ್ತೆ. if it passes through the center of curvature. If it passes through the principal focus, it is parallel to the principal axis. If it passing parallel to the principal axis, it passes through the principal focus. First law. ಅರ್ಥ ಆಗ್ತಿದೆ ಅಲ್ವಾ? ಅದೇ ತರನೇ ಕಾನ್ವೆಕ್ಸ್ ಮಿರರ್ಗೆ ಏನಾಗುತ್ತೆ? ಸೊ ಇಫ್ ಇಟ್ passing through the principal focus, center of curvature ನ ಮುಖಾಂತರ ಬಂದಿದೆ ಅಂತ ಅನ್ಸಿದ್ರೆ ನಮಗೆ, ಇಟ್ ಈಸ್ ಲೈಟ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಇಲ್ಲಿದೆ ಸೆಂಟರ್ ಆಫ್ ಕರ್ವೇಚರ್, ಇಲ್ಲಿದೆ ಸೆಂಟರ್ ಆಫ್ ಕರ್ವೇಚರು. ಈ ಕಡೆಗೆ ನೋಡ್ರಿ, ಈ ಲೈನ್ ಈ ಕಡೆಗೆ ಬಂದಿದೆ ಅಂತ ಅನ್ಸುತ್ತೆ ನಮಗೆ. ಸೊ ಎಲ್ಲಿ ಹೋಗುತ್ತೆ ಇದು ಆಫ್ಟರ್ ರಿಫ್ಲೆಕ್ಷನ್? ಸೊ ಎಲ್ಲಿ ಹೋಗುತ್ತೆ ನೋಡ್ರಿ, ಈ ಕಡೆಗೆ ಬಂದಿದೆ ಅಂತ ಅನ್ಸುತ್ತೆ ಸೆಂಟರ್ ಆಫ್ ಕರ್ವೇಚರ್ಗೆ. ಸೊ ಇಟ್ ಪಾಸಸ್ ಇನ್ ದ ಸೇಮ್ ಪಾತ್, ವಾಪಸ್ ಹೋಗುತ್ತೆ. ನೋಡ್ರಿ ವಾಪಸ್ ಹೋಗಿದ್ದು ಕಾಣಿಸ್ತಲ್ವಾ? ಇನ್ನೊಂದ್ಸರಿ ನೋಡ್ರಿ, ಹೀಗೆ ಬರುತ್ತೆ ಲೈಟ್ ರೇ ಡೈರೆಕ್ಟೆಡ್ ಟುವರ್ಡ್ಸ್ ದ ಸೆಂಟರ್ ಆಫ್ ಕರ್ವೇಚರ್. ಆಫ್ಟರ್ ರಿಫ್ಲೆಕ್ಷನ್ it is moves back along the same path. Are you observed the diagram? Yes. So this is the third law now, third rule ಓದಿದ್ದು ಗೊತ್ತಾಗ್ತಿದೆ ಅಲ್ವಾ? And the fourth rule, in a concave or convex mirror, concave mirror ಆಗಿರಲಿ convex mirror ಆದ್ರೂ ಆಗಿರಲಿ, a ray of light directed obliquely
ಅಟ್ ದ ಪೋಲ್ ಆಫ್ ರಿಫ್ಲೆಕ್ಟೆಡ್ ಪೋಲ್, ಆಬ್ಲಿಕ್ಲಿ ಅಟ್ ದ ಪೋಲ್. ಅಂದರೆ ಯಾವುದೇ ರೇ ಆಫ್ ಲೈಟು ಆಬ್ಲಿಕ್ ಆಗಿ ಅಂದರೆ ಓರೆಯಾಗಿ ಪೋಲ್ ಕಡೆಗೆ ಬಂದರೆ, ಪೋಲ್ ಕಡೆಗೆ ರಿಫ್ಲೆಕ್ಷನ್ ಆದರೆ ಈ ರೀತಿ ಓರೆಯಾಗಿ ಪೋಲ್ ಕಡೆಗೆ ರಿಫ್ಲೆಕ್ಟ್, ಇದು ಪೋಲ್ ಅಲ್ವಾ, ಪೋಲ್ ಆಫ್ ದ ಮಿರರ್, ಇದು ಪೋಲ್ ಆಫ್ ದ ಮಿರರ್. ಸೊ ಪೋಲ್ ಕಡೆಗೆ ಈ ರೀತಿ ರಿಫ್ಲೆಕ್ಷನ್ ಆಯಿತು ಅಂದರೆ, ಈ ರೀತಿ ಪೋಲ್ ಕಡೆಗೆ ರಿಫ್ಲೆಕ್ಷನ್ ಆಯಿತು ಅಂದರೆ ಎಲ್ಲಿ ಹೋಗುತ್ತೆ? ಆಬ್ಲಿಕ್ಲಿ ಟುವರ್ಡ್ಸ್ ದ ಪೋಲ್ ಆಫ್ ದ ಮಿರರ್, ರಿಫ್ಲೆಕ್ಟೆಡ್ ಮೇಕಿಂಗ್ ಈಕ್ವಲ್ ಆಂಗಲ್ ವಿತ್ ದ ಪ್ರಿನ್ಸಿಪಲ್ ಆಕ್ಸಿಸ್. ನೋಡ್ರಿ, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಒಂದು ಆಂಗಲ್ ಫಾರ್ಮೇಷನ್ ಆಗಿದೆ ಇಲ್ಲಿ, ಇದೊಂದು ಆಂಗಲ್, ಇದೊಂದು ಆಂಗಲ್, ಇದು ರಿಫ್ಲೆಕ್ಟ್ ಆಗಿ ಈಕ್ವಲ್ ಆಂಗಲ್ ವಿತ್ ದ ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಆಕ್ಸಿಸ್ಗೆ ಈಕ್ವಲ್ ಆಂಗಲ್ನ ಕ್ರಿಯೇಟ್ ಮಾಡುತ್ತೆ, ಈ ರೀತಿ ರಿಫ್ಲೆಕ್ಷನ್ ಆಗಿ ಹೋಗುತ್ತೆ ಅಂತ ಫೋರ್ತ್ ಲಾ ಹೇಳುತ್ತೆ, ಫೋರ್ತ್ ರೂಲ್ ಹೇಳುತ್ತೆ. ಸೊ ಲುಕ್ ಅಟ್ ದ ಪಿಕ್ಚರ್. ಸೊ ಈಗ ಒಂದು ಲೈಟ್ ರೇ ಬರುತ್ತೆ, ಆಬ್ಲಿಕ್ಲಿ ಟುವರ್ಡ್ಸ್ ದ ಪೋಲ್ ಆಫ್ ದ ಮಿರರ್ಗೆ ಒಂದು ಲೈಟ್ ರೇ ಪಾಸ್ ಆಯಿತು. ಈಗ ರಿಫ್ಲೆಕ್ಷನ್ ಆದಮೇಲೆ ಎಲ್ಲೋಗುತ್ತೆ? ಇದು ಎಲ್ಲೋಗುತ್ತೆ? ಹೀಗೇನೆ ಹೋಗುತ್ತೆ, ಗೊತ್ತಾಗತ್ತಾ? ಸೊ ಹೇಗೆ ಹೋಗುತ್ತೆ ರಿಫ್ಲೆಕ್ಷನ್? ಅದರ ಪ್ರಿನ್ಸಿಪಲ್ ಆಕ್ಸಿಸ್ನ ನಾರ್ಮಲ್ ಆಗಿ ತಗೊಂಡ್ರೆ, ನಾವು ಫಸ್ಟ್ ಲಾ ಮಿರರ್ಗೆ ಓದಿದ್ವಲ್ಲ ಆ ಥರ ಇದು. ಪ್ರಿನ್ಸಿಪಲ್ ಆಕ್ಸಿಸ್ಗೆ ನಾರ್ಮಲ್ ಆಗಿ, ಪ್ರಿನ್ಸಿಪಲ್ ಆಕ್ಸಿಸನ್ನು ನಾರ್ಮಲ್ ಆಗಿ ತಗೊಂಡ್ರೆ ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಬೋತ್ ಆರ್ ಸೇಮ್, ಗೊತ್ತಾಗತ್ತಾ? ಈ ರೀತಿ ಆ್ಯಂಗಲ್ನ ತಗೊಂಡಾಗ ಇದರ ಆ್ಯಂಗಲ್ ಮತ್ತು ಇದರ ಆ್ಯಂಗಲ್ನ, ಅಂದರೆ ಕಾನ್ವೆಕ್ಸ್ ಮಿರರ್ನ ಆ್ಯಂಗಲ್ನ ತಗೊಂಡಾಗ ಎರಡೂ ಕೂಡ ಸೇಮ್ ಆಗಿರುತ್ತೆ, ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಫೋರ್ತ್ ರೂಲ್ ಫಾರ್ ರಿಫ್ಲೆಕ್ಷನ್ ಇನ್ ಕರ್ವ್ಡ್ ಮಿರರ್ಸ್. Fourth rule we are going to follow in the reflection in the curved mirrors. ಅರ್ಥ ಆಗ್ತಿದೆ ಅಲ್ವಾ? Are you understanding? ಸೊ ಇನ್ನೊಂದ್ಸರಿ ಫಸ್ಟ್ ಇಂದ ಹೇಳ್ಬಿಡ್ತೀನಿ ಎಲ್ಲ ರೂಲ್ಸ್ಗಳನ್ನು. ಫಸ್ಟ್ ರೂಲ್ ಏನು ಹೇಳುತ್ತೆ? when light ray passing parallel to the principal axis, light ray passing parallel to the principal axis, it after reflection it passes through the principal focus. A light ray passing parallel to the principal axis, after reflection it passes through the principal focus. This is first rule. This is the first rule alva. In a convex mirror ge appear to be passing directed towards the light ray, appear to be directed from the focus ಇಂದ ಹೋಗ್ತಾ ಇದೆ ಅಂತ ಅನ್ಸುತ್ತೆ, if it is parallel to the principal axis in a convex mirror. So next ಸೆಕೆಂಡ್ ಲಾ ಏನು ಹೇಳುತ್ತಪ್ಪ ಅಂತಂದ್ರೆ, ಸೆಕೆಂಡ್ ಲಾ ಏನು ಹೇಳುತ್ತೆ? if it is passing from the principal focus, ray of light passing through the principal focus, after reflection it is parallel to the principal axis, parallel to the principal axis. ಸೊ ನೆಕ್ಸ್ಟ್ ಥರ್ಡ್ ಲಾ ಏನು ಹೇಳುತ್ತೆ ಅಂತ ಅಂದರೆ, ಥರ್ಡ್ ರೂಲ್ ಏನು ಹೇಳುತ್ತಪ್ಪ ಅಂದರೆ, ಎ ರೇ ಆಫ್ ಲೈಟ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್, ಇಟ್ ಮೂವ್ಸ್ ಅಲಾಂಗ್ ದ ಸೇಮ್ ಪಾತ್ ಆಫ್ಟರ್ ರಿಫ್ಲೆಕ್ಷನ್. ಸೆಂಟರ್ ಆಫ್ ಕರ್ವೇಚರ್ನ ಮುಖಾಂತರ ಹೋಯಿತು ಅಂತ ಅಂದರೆ, ಇಲ್ಲಿ ಹೋಗಿದೆ ಅಂತ ಅನಿಸಿದ್ರೆ, ಸೆಂಟರ್ ಆಫ್ ಕಾನ್ವೆಕ್ಸ್ ಮಿರರಲ್ಲಿ ಹೋಗಿದೆ, ಸೆಂಟರ್ ಆಫ್ ಕರ್ವೇಚರ್ನ ಮುಖಾಂತರ ಪಾಸ್ ಆಗಿದೆ ಅಂತ ಅನಿಸಿದ್ರೆ ಇಟ್ ಮೂವ್ಸ್ ಅಲಾಂಗ್ ದ, ನೋಡ್ರಿ ಈ ರೀತಿ ಸೆಂಟರ್ ಆಫ್ ಕರ್ವೇಚರ್ ಮುಖಾಂತರ ಪಾಸ್ ಆಗಿದೆ ಅಂತ ಅನ್ಸುತ್ತೆ, ಡಾಟೆಡ್ ಲೈನಲ್ಲಿ ತೋರಿಸೋದು, ಆ್ಯಂಡ್ ಇಟ್ ಮೂವ್ಸ್ ಅಲಾಂಗ್ ದ ಸೇಮ್ ಪಾತ್, ಸೇಮ್ ಪಾತಲ್ಲೇ ರಿಟರ್ನ್ ಹೋಗುತ್ತೆ. ಇನ್ನು ಪೋಲ್ ಆಫ್ ದ ಮಿರರ್ಗೆ ಆಬ್ಲಿಕ್ ಆಗಿ ಒಂದು ಲೈಟ್ ರೇ ಪಾಸ್ ಆಯಿತು ಅಂದರೆ ಅದು ಸೇಮ್ ಆ್ಯಂಗಲಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ಗೆ. ಸೊ ದಿಸ್ ಈಸ್ ದ fourth law. So these are all the laws of or rules for reflection we should follow in this lesson. ಅರ್ಥ ಆಗ್ತಿದೆ ಅಲ್ವಾ? So first time we will see the image formed by concave mirror. Concave mirror ಅಲ್ಲಿ ಇಮೇಜ್ ಯಾವ ರೀತಿ ಫಾರ್ಮ್ ಆಗುತ್ತೆ ಅಂತ ನೋಡೋಣ ಮಕ್ಕಳೇ. ಸೊ ನೀವು ಪ್ರತಿ ಸರಿನೂ ಈ ಇಮೇಜ್ ಈ ಥರ ಸಿಕ್ಕಾಪಟ್ಟೆ ಟೈಪ್ಸನ್ನು ಓದ್ತಾ ಹೋಗ್ತೀವಿ ನಾವು. ಇನ್ನು ಇಮೇಜ್ ಆಬ್ಜೆಕ್ಟನ್ನು ಎಲ್ಲೆಲ್ಲಿ ಇಟ್ಟಾಗ ಎಲ್ಲೆಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂತ ಓದ್ತಾ ಹೋಗ್ತೀವಿ. ನೀವು ಪ್ರತಿ ಸರಿ ನೀವು ಇದೇ ಥರ ಚಿತ್ರ ಬರ್ಕೊಬೇಕು. ಈ ಥರ ಬರ್ಕೊಂಡು ಪ್ರಿನ್ಸಿಪಲ್ ಆಕ್ಸಿಸನ್ನು ಹಾಕೊಬೇಕು. ಇಮೇಜ್ ನೋಡ್ರಿ, ಇಲ್ಲೊಂದು ಇಮೇಜ್ ಆಬ್ಜೆಕ್ಟ್ ಇಟ್ಟಿದ್ದಾರೆ, ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ
ಇದು ಪ್ರಿನ್ಸಿಪಲ್ ಆಕ್ಸಿಸ್. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ, ಗೊತ್ತಾಗ್ತದೆ, ಇಷ್ಟು ಹಾಕೊಬೇಕು. ನೀವು ಎಷ್ಟು ಹಾಕೊಬೇಕಪ್ಪ ಅಂದರೆ, ನಾನು ಹೇಳ್ತಾ ಇದ್ದೀನಲ್ಲ, ಇದೊಂದು ಲೈನ್ CFP, ಪಿ ಅಂದರೆ ಇಲ್ಲೇನೆ ಪೋಲ್ ಆಫ್ ದ ಮಿರರ್, ಇಲ್ಲಿ ಹಾಕೊಬೇಕು, ಇಷ್ಟು ಹಾಕೊಬೇಕು ಮಕ್ಕಳೇ. ದಿಸ್ ಇಸ್ ಫಾರ್, ನಾವು ಓದ್ತಾ ಇರೋದು ಕಾನ್ಕೇವ್ ಮಿರರ್, ಇಮೇಜ್ ಫಾರ್ಮ್ ಬೈ ದ ಕಾನ್ಕೇವ್ ಮಿರರ್ ಈಗ ಓದ್ತಾ ಇದೀವಿ ನಾವು, ಗೊತ್ತಾಗ್ತಿದ್ಯಾ? ಸೊ ಇಷ್ಟು ನಾನೀಗ ರೆಡ್ ಇಂಕಲ್ಲಿ ತೋರಿಸಿದ್ದೀನಲ್ಲ, ಇಷ್ಟು ಹಾಕೊಬೇಕು. ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಹಾಕೊಬೇಕು, ಸೆಂಟರ್ ಆಫ್ ಕರ್ವೇಚರ್ನ ಐಡೆಂಟಿಫೈ ಮಾಡ್ಕೊಬೇಕು, ಫೋಕಲ್ ಪಾಯಿಂಟನ್ನು ಐಡೆಂಟಿಫೈ ಮಾಡ್ಕೊಬೇಕು, ಪೋಲ್ ಆಫ್ ದ ಮಿರರ್ನ ಐಡೆಂಟಿಫೈ ಮಾಡ್ಕೊಬೇಕು. ಮಕ್ಕಳೇ ಇನ್ನೊಂದು ವಿಷಯ, ನೀವು ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ನ ನೋಡ್ರಿ, ನಾನು ತೋರಿಸ್ಬಿಡ್ತೀನಿ. ಈ ರೀತಿ ಒಂದು ಮಿರರ್ ಇದೆ ಅಂತ ಅನ್ಕೊಳ್ರಿ, ಹೀಗಿದೆ ಮಿರರು. ನೀವು ಇದಕ್ಕೆ ಹೀಗೆ ಬರ್ಕೊಬೇಕು, ಇದು ಪೋಲ್ ಆಫ್ ದ ಮಿರರು. ಇನ್ನು ಇಲ್ಲಿ ಇಲ್ಲೊಂದು ಪಾಯಿಂಟು ಬರುತ್ತೆ, ಅಂದರೆ ಇದು ಫೋಕಸ್ ಆಗಿರುತ್ತೆ, ಇದು ಸೆಂಟರ್ ಆಫ್ ಕರ್ವೇಚರ್ ಆಗಿರುತ್ತೆ. ಇಷ್ಟು ಬರ್ಕೊಬೇಕು ಮಕ್ಕಳೇ. ಪ್ರತಿ ಸರಿ ಇಮೇಜ್ ಫಾರ್ಮೇಷನ್ ಮಾಡಬೇಕಾದ್ರೂ ನೀವು ಈ ರೀತಿ ಬರ್ಕೊಬೇಕು. ಬೇಕಾದರೆ ನೀವು ಇದನ್ನು ಶೇಡ್ ಮಾಡಿರಿ, ಈ ಕಡೆದು ಶೇಡೆಡ್, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದು ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಈ ಕಡೆದನ್ನ ಶೇಡ್ ಮಾಡಿದ್ವಿ. ಆ ಥರ ಗೆರೆಗಳನ್ನ ಹಾಕಿದರೆ ಶೇಡ್ ಮಾಡಿದ್ದೀವಿ ಅಂತ ಅರ್ಥ ಆಗ್ತಿದೆ ಅಲ್ವಾ? ಸೊ ಈಗ ಸರ್ ಇಲ್ಲಿ ಎಫ್ ಮತ್ತು ಸಿನ ಯಾವ ರೀತಿ ಬರ್ಕೊಬೇಕು ಸರ್, ಎಷ್ಟು ಬರ್ಕೊಬೇಕು ಅಂತ ಕೇಳಿದರೆ ನೀವು ಎಷ್ಟಾದರೂ ಬರ್ಕೊಳ್ರಿ, ಆದರೆ ಅವುಗಳು ಈಕ್ವಲ್ ಇರಬೇಕು. ಅಕಸ್ಮಾತ್ ನೋಡ್ರಿ ಮಕ್ಕಳೇ, ನೀವು ಸ್ಕೇಲ್ ತಗೊಂಡು ಇಲ್ಲಿ 5 ಸೆಂಟಿಮೀಟರ್ನ ತಗೊಂಡ್ರಿ ಅಂದರೆ ಇಲ್ಲೂ ಕೂಡ 5 ಸೆಂಟಿಮೀಟರ್ ಇರಬೇಕು, ಇದು ಕೂಡ 5 ಸೆಂಟಿಮೀಟರ್. ಇಲ್ಲೂ ಬರಿಬೋದು ನೀವು, ಇಲ್ಲೂ ಹಾಕೊಬೋದು. ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಪ್ರತಿಯೊಂದು ಸೇಮ್ ಇರಬೇಕು. ಇಲ್ಲಿ ನಿಮ್ಗೆ ಗೊತ್ತಿದೆ, ನಾವು 2F ಅಂತ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಓದಿದ್ದೀವಿ ನಾವು ಅಲ್ವಾ? ಹಾಗಾಗಿ ಅಕಸ್ಮಾತ್ ನಿಮಗೆ 8 ಸೆಂಟಿಮೀಟರ್ ತಗೊಬೇಕು ಅನಿಸ್ತಾ, ಇಲ್ಲೂ 8 ತಗೊಳ್ರಿ, ಇಲ್ಲಿಂದ ಇಲ್ಲಿಗೂ ನೋಡ್ರಿ, ನಾನು ಹೇಳ್ತಾ ಇರೋದು ಈ ಡಿಸ್ಟೆನ್ಸ್ 5 ಸೆಂಟಿಮೀಟರ್, ಈ ಡಿಸ್ಟೆನ್ಸ್ 5 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿಗೂ 8 ತಗೊಳ್ರಿ, ಇಲ್ಲಿಂದ ಇಲ್ಲಿಗೂ ಕೂಡ 8 ತಗೊಳ್ರಿ. ಈಕ್ವಲ್ ಇದ್ರೆ ಮಾತ್ರ ನಿಮ್ಮ ರೇ ಡಯಾಗ್ರಾಮ್ ಕರೆಕ್ಟಾಗಿ ಬರುತ್ತೆ. ನೀವು ಒಂದು 10 ತಗೊಳೋದು, ಒಂದು 3 ತಗೊಳೋದು, ಅಥವಾ ಒಂದು 3 ತಗೊಳೋದು, ಒಂದು 4 ತಗೊಂಡ್ರೆ ನಿಮ್ಮ ರೇ ಡಯಾಗ್ರಾಮ್ ತಪ್ಪಾಗುತ್ತೆ. ಯು ಶುಡ್ ಬಿ ರಿಮೆಂಬರ್, ಇದನ್ನು ತಿಳ್ಕೊಂಡಿರಿ ಈಗಲೇ, ಗೊತ್ತಾಗತ್ತಾ? ನೀವು 8 ತಗೊಂಡ್ರಿ ಅಂದರೆ ಫೋಕಲ್ ಲೆಂತ್ 8, ಇದು ಫೋಕಲ್ ಲೆಂತ್, ಇದು ಫೋಕಲ್ ಲೆಂತ್ 8 ತಗೊಂಡ್ರಿ ಅಂದರೆ ಇದೆಷ್ಟಿರಬೇಕು? ಸೆಂಟರ್ ಆಫ್ ಕರ್ವೇಚರ್ 16 ಇರಬೇಕು, ಗೊತ್ತಾಗತ್ತಾ? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ರೀತಿ ಡಯಾಗ್ರಾಮ್ನ ಬರ್ಕೊಂಡು ಆಬ್ಜೆಕ್ಟ್ನ ನಾವು ಈಗ ಏನು ಮಾಡಿದ್ದೀವಪ್ಪ ಅಂದರೆ ಇನ್ಫಿನಿಟಿಯಲ್ಲಿ ಇಟ್ಟಿದ್ದೀವಿ ನೋಡ್ರಿ. ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ, ಇನ್ಫಿನಿಟಿ ಅಂದರೆ ತುಂಬ ದೂರ, ನಮ್ಗೆ ಅಳತೆ ಮಾಡೋಕ್ಕಾಗಲ್ಲ ಅಷ್ಟು ದೂರದಲ್ಲಿ ನಾವು ಆಬ್ಜೆಕ್ಟನ್ನು ಇಟ್ಟಿದ್ದೀವಿ ಅಂತ ಅನ್ಕೊಳ್ರಿ. ವಿ ಆರ್ ಪ್ಲೇಸಿಂಗ್ ದ ಆಬ್ಜೆಕ್ಟ್ ಅಟ್ ಇನ್ಫಿನಿಟಿ. ಫಾರ್ ಎಕ್ಸಾಂಪಲ್ 1 ಕಿಲೋಮೀಟರ್ ದೂರದಲ್ಲೋ, ಅಥವಾ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೋ, ಅಥವಾ ವಿ ಆರ್ ಕ್ಯಾಚಿಂಗ್ ದ ಇಮೇಜ್ ಆಫ್ ದ ಸನ್ನ ಇಮೇಜ್ ನೋಡ್ರಿ. ಸನ್ನ ಇಮೇಜ್, ಸನ್ ಇಸ್ ಸನ್ನನ್ನು ಆಬ್ಜೆಕ್ಟ್ ಆಗಿ ತಗೊಂಡ್ರೆ ನಾವು ಸೂರ್ಯನ ತುಂಬ ದೂರದಲ್ಲಿದೆ, ವಿ ಕೆನಾಟ್ ಮೆಜರ್, ಅಥವಾ 1 ಕಿಲೋಮೀಟರ್ ದೂರ, ಅದನ್ನು ನಾವು ಇನ್ಫಿನಿಟಿ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ? ಸೊ ಇಮೇಜ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನಾವು ಲೈನ್ಸ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನೋಡ್ಕೊತಾ ಹೋಗ್ರಿ. ಸೊ ಈ ರೀತಿ ಲೈನ್ಸ್ ಬರುತ್ತೆ. ಮೇಲ್ಗಡೆ ಇದ್ರ ಮೇಲಿಂದ ಒಂದು ಲೈನ್, ಈ ರೀತಿ ಇಲ್ಲಿಂದ ಒಂದು ಲೈನ್, ಇಲ್ಲಿಂದ ಒಂದು ಲೈನ್ ಬರುತ್ತೆ. ರಿಫ್ಲೆಕ್ಷನ್ ಆದಮೇಲೆ ನೋಡ್ರಿ, ನಾವು ಆಲ್ರೆಡಿ ರೂಲ್ಸ್ ಓದಿದೀವಲ್ವ, ರೂಲ್ಸ್ನ ಫಾಲೋ ಮಾಡೋಣ. ಈಗ ಇಲ್ಲೊಂದು ರೇ ಆಫ್ ಲೈಟ್ ಪಾಸ್ ಆಗ್ತಾ ಇದೆ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ರೇ ಆಫ್ ಲೈಟ್ ಪಾಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆದಮೇಲೆ ಅದು ಎಲ್ಲಿ ಹೋಗಲೇಬೇಕು? ಲೈಟ್ ರೇ ಎಲ್ಲಿ ಹೋಗಬೇಕು? ಇಟ್ ಪಾಸಸ್ ಥ್ರೂ ದ ಪ್ರಿನ್ಸಿಪಲ್ ಫೋಕಸ್. ಪ್ಯಾರಲಲ್ ಇತ್ತು ಅಂದ್ರೆ ಅದು ಪ್ರಿನ್ಸಿಪಲ್ ಫೋಕಸ್ನ ಮುಖಾಂತರ ಪಾಸ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಎಲ್ಲಿ ಲೈಟ್ ರೇಸ್ಗಳು ಏನು ಕೋಯಿನ್ಸೈಡ್ ಆಗ್ತಾವೋ, ಇಂಟರ್ಕನೆಕ್ಟ್ ಆಗ್ತಾವೋ ಅಥವಾ ಕೋಯಿನ್ಸೈಡ್ ಆಗ್ತಾವೋ, ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ ಮಕ್ಕಳೇ. ಸೊ ಇಮೇಜ್ ಇದು ಆಬ್ಜೆಕ್ಟ್ ಇನ್ಫಿನಿಟಿ ಡಿಸ್ಟೆನ್ಸ್ ಅಂದರೆ ಇನ್ಫಿನಿಟ್ ಡಿಸ್ಟೆನ್ಸ್, ತುಂಬ ದೂರದಲ್ಲಿ ಇಟ್ಟಿದ್ದೀವಿ. ಇದರ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ? ಇಲ್ಲಿ ಫೋಕಲ್ ಪಾಯಿಂಟಲ್ಲಿ ಫಾರ್ಮೇಷನ್ ಆಗಿದೆ. ಇಟ್ಸ್ ಎ ಪಾಯಿಂಟ್ ಸೈಜ್, ಬಹಳ ಚಿಕ್ಕದಾದಂಥ ಒಂದು ಇಮೇಜ್ ಫಾರ್ಮೇಷನ್ ಆಗಿದೆ. ಪಾಯಿಂಟ್ ಸೈಜ್ಡ್ ಇಮೇಜ್ ಫಾರ್ಮೇಷನ್ ಆಗಿದೆ ಅಲ್ಲಿ, ಗೊತ್ತಾಗತ್ತಾ? ಸೊ ಅದರ ಕ್ಯಾರೆಕ್ಟರ್, ನೇಚರ್ ಆಫ್ ದ ಇಮೇಜ್ ಅನ್ನು ಬರಿಬೇಕಾಗತ್ತೆ ನಾವು ಆಮೇಲೆ.
ಸೊ ಹೇಗೆ ಇಂಟರ್ಸೆಕ್ಷನ್ ಆಗುತ್ತೆ ನೋಡ್ರಿ, ಅಲ್ಲಿ ಈ ರೀತಿ ಇಂಟರ್ಸೆಕ್ಷನ್ ಆಗುತ್ತೆ. ಎಲ್ಲಿ ಇಂಟರ್ಸೆಕ್ಷನ್ ಆಗಿದೆಯೋ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿರುತ್ತೆ. ಆ ಇಮೇಜ್ ಹೇಗಿರುತ್ತೆ, ಅದರ ನೇಚರ್ ಆಫ್ ದ ಇಮೇಜ್ ಬರೀಬೇಕಾಗುತ್ತೆ. ನೀವು ಇದನ್ನೆಲ್ಲ ಬರ್ಕೊಂತ ಹೋಗಬೇಕು. ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ಬರ್ಕೊಂತ ಹೋಗಬೇಕು. ಇಮೇಜ್ ಫಾರ್ಮ್ ಬೈ ದ ಕಾನ್ಕೇವ್ ಮಿರರ್ when object is placed at infinity. When object is placed at infinity, so image is formed at the focus. So ಇಷ್ಟು 3 ಪಾಯಿಂಟ್ಸ್ ಅನ್ನು ಕವರ್ ಮಾಡಬೇಕು ಮಕ್ಕಳೇ. ಇದರಲ್ಲಿ ಏನೇನು ಅಂತ ಅಂದ್ರೆ ಪೊಸಿಷನ್, ನೆಕ್ಸ್ಟು ಎಲ್ಲಿರುತ್ತೆ ಅಂತ, ಆಮೇಲೆ ಸೈಜ್, ಆಮೇಲೆ ನೇಚರ್ ಆಫ್ ದ ಇಮೇಜ್. ಸೊ ಪೊಸಿಷನ್ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಯ್ತಿದ್ದು ಬರಿಬೇಕು ನೀವು. ಏನಂತ, ಎಲ್ಲಿ ಪೊಸಿಷನ್ ಅಂದ್ರೆ ಎಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ, ಅಟ್ ಫೋಕಸ್ ಅಂತ ಬರಿಬೇಕು. ಸೈಜು ಹೈಲಿ ಡಿಮಿನಿಷ್ಡ್ ಅಂದ್ರೆ ಬಹಳ ಚಿಕ್ಕದು ಅಂತ ಇಲ್ಲಿದೆ ನೋಡ್ರಿ, ಇದನ್ನ ಬರಿಬೇಕು ಇಲ್ಲಿ, ಹೈಲಿ ಡಿಮಿನಿಷ್ಡ್ ಅಂತ. ನೇಚರ್ ಏನು, ರಿಯಲ್ ಇಮೇಜ್ ಮತ್ತೆ ಇನ್ವರ್ಟೆಡ್ ಇಮೇಜ್ ಆಗಿರುತ್ತೆ. ಅಂದ್ರೆ ಇನ್ವರ್ಟೆಡ್ ಅಂದ್ರೆ ಉಲ್ಟಾ ಇರುತ್ತೆ, ಹೀಗಿರೋದು ಅದೇನಾಗಿರುತ್ತೆ, ಇಲ್ಲಿ ಉಲ್ಟಾ ಇರುತ್ತೆ, ಪಾಯಿಂಟ್ ಆಗಿರುತ್ತಲ್ಲ, ಆಗ ನಮ್ಗೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ ನಿಮಗೆ, ಉಲ್ಟಾ ಇರುತ್ತೆ. ಹಾಗಾಗಿ ಅದನ್ನ ಇನ್ವರ್ಟೆಡ್ ಅಂತ ಕರಿತೀವಿ. ಸೊ ಈ ಇನ್ವರ್ಟೆಡ್ ಇಮೇಜ್ ಇತ್ತು ಅಂದ್ರೆ ಅದು ಯಾವಾಗಲೂ ರಿಯಲ್ ಇಮೇಜ್ ಆಗಿರುತ್ತೆ ಮಕ್ಕಳೇ. ಅಂದ್ರೆ ಉಲ್ಟಾ ಇಮೇಜ್ ಇತ್ತು ಅಂದ್ರೆ ಅದು ಯಾವಾಗಲೂ ರಿಯಲ್ ಇಮೇಜ್ ಆಗಿರುತ್ತೆ. ಉಲ್ಟಾ ಇಮೇಜ್ ಫಾರ್ಮೇಷನ್ ಆಗಿದೆ ಅಂದ್ರೆ ಅದು ರಿಯಲ್ ಇಮೇಜ್. ಇಟ್ ಕ್ಯಾನ್ ಬಿ ಕಾಟ್ ಆನ್ ದ ಸ್ಕ್ರೀನ್, ಯು ಕ್ಯಾನ್ ಗೆಟ್ ಇಟ್ ಆನ್ ದ ಸ್ಕ್ರೀನ್. ಸೊ ಹಾಗಾಗಿ ನೇಚರ್ ಆಫ್ ದ ಇಮೇಜ್ ಏನಾಗಿರುತ್ತೆ, ರಿಯಲ್ ಅಂಡ್ ಇನ್ವರ್ಟೆಡ್. ಸೊ ಇಷ್ಟು ಪಾಯಿಂಟ್ ಅನ್ನ ಬರಿಬೇಕು ನೀವು. ಪ್ರತಿ ಸರಿನೂ ನಾವು ಈ ರೀತಿ ಆಬ್ಜೆಕ್ಟ್ ಅನ್ನ ಪ್ರತಿಯೊಂದು ಕಡೆನೂ ಇಡ್ತಾ ಹೋಗ್ತೀವಿ. ನಾವೀಗ ಇನ್ಫಿನಿಟಿಯಲ್ಲಿ ಇಟ್ಟಿದ್ದೀವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬಿಯಾಂಡ್ ಸೆಂಟರ್ ಆಫ್ ಕರ್ವೇಚರ್ ನ ಹಿಂದೆ ತಗೊಂಡ್ಬರ್ತೀವಿ ಆಬ್ಜೆಕ್ಟ್ ಅನ್ನ. ಅವಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ನೋಡ್ತೀವಿ. ಸೊ ಇದು ಫಸ್ಟ್ ಎಕ್ಸ್ಪೆರಿಮೆಂಟ್ ನಾವು ಮಾಡೋದಿದ್ನ ಅಟ್ ಇನ್ಫಿನಿಟಿ, ತುಂಬಾ ದೂರದಲ್ಲಿ ಇಟ್ಟಾಗ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಿದೆ ಅಂತ ನೋಡಿದ್ವಿ. ಗೊತ್ತಾಯ್ತು ನಮಗೆ. ತುಂಬಾ ದೂರದಲ್ಲಿ ಇಟ್ಟಾಗ ಈ ರೀತಿ ರೇ ಆಫ್ ಲೈಟ್ಗಳು ಬರ್ತವೆ, ಅವುಗಳು ಎಕ್ಸಾಕ್ಟ್ಲಿ ಅಟ್ ಫೋಕಲ್ ಪಾಯಿಂಟ್ ಅಲ್ಲಿ ಕೋಯಿನ್ಸೈಡ್ ಆಗ್ತವೆ, ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಆ ಇಮೇಜು ಅದು ಪೊಸಿಷನ್ ಆಫ್ ದ ಇಮೇಜ್ ಅಟ್ ಫೋಕಸ್. ಸೈಜ್ ಏನಾಗಿರುತ್ತೆ, ಇಟ್ ಈಸ್ ವೆರಿ ವೆರಿ ಸ್ಮಾಲ್, ಅಂದ್ರೆ ಪಾಯಿಂಟೆಡ್ ಸೈಜ್, ಹೈಲಿ ಡೆಮಿನಿಷ್ಡ್ ಅಂತ ಕರಿತೀವಿ ನಾವು ಅದನ್ನ. ಅಂಡ್ ಅದು ಉಲ್ಟಾ ಇರುತ್ತೆ, ಈಗ ಕಾಣಲ್ಲ ಮಕ್ಕಳೇ, ಅದರಲ್ಲಿ ತೋರಿಸಿಲ್ಲ, ಯಾಕಂದ್ರೆ ಅದು ಪಾಯಿಂಟೆಡ್ ಸೈಜ್ ಅಲ್ಲ, ಹಾಗಾಗಿ ಇಮೇಜ್ ಅನ್ನ ತೋರಿಸಿಲ್ಲ ನಿಮಗೆ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ ಇಮೇಜ್ ಅನ್ನ. ಅದು ಉಲ್ಟಾ ಇರುತ್ತೆ, ಹೀಗಿತ್ತು ಅಂದ್ರೆ ಅದು ಉಲ್ಟಾ ಕಾಣ್ತಾ ಇರುತ್ತೆ, ಹಾಗಾಗಿ ಅದನ್ನ ಇನ್ವರ್ಟೆಡ್ ಅಂತ ಕರೆದ್ವಿ ನಾವು. ಸ್ಟ್ರೈಟ್ ಇತ್ತು ಅಂದ್ರೆ ಇರೆಕ್ಟ್. ಗೊತ್ತಾಗ್ತಿದ್ಯಾ? ಸ್ಟ್ರೈಟ್ ಇತ್ತು ಅಂದ್ರೆ ಇರೆಕ್ಟ್ ಆಗಿರತ್ತೆ. ಗೊತ್ತಾಗ್ತಿದ್ಯಾ? ಸೊ ಇರೆಕ್ಟ್ ಅಂತ ಕರಿತೀವಿ. ಇಲ್ಲಿ ಉಲ್ಟಾ ಇರೋದ್ರಿಂದ ಅದನ್ನ ಇನ್ವರ್ಟೆಡ್ ಅಂತ ಕರೀತಾರೆ. ಸೊ ದೀಸ್ ಆರ್ ಆಲ್ ದ ನೇಚರ್ ಆಫ್ ದ ಇಮೇಜ್. ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ನ ಮಾಡಿದಾಗ ಇಷ್ಟು ಪೊಸಿಷನ್, ಸೈಜ್, ನೇಚರ್ ಆಫ್ ದ ಇಮೇಜ್, ಇಷ್ಟು ಪಾಯಿಂಟ್ ಅನ್ನ ಕವರ್ ಮಾಡಬೇಕು. ರೇ ಡಯಾಗ್ರಾಮ್ ನ ಬರಿಬೇಕು. ಗೊತ್ತಾಗ್ತಿದ್ಯಾ? ಸೊ ಟೇಕ್ ಡೌನ್ ದ ಕ್ವೆಶನ್ಸ್. ಸೊ ದಿಸ್ ಈಸ್ ಅಬೌಟ್ ದ ಟುಡೇಸ್ ಲೆಸನ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ nature of the images formed by when object is placed in different positions. ಆಬ್ಜೆಕ್ಟ್ ಅನ್ನ ಬೇರೆ ಈಗ ಇವತ್ತು ಆಬ್ಜೆಕ್ಟ್ ಅನ್ನು ನಾವು ಇನ್ಫಿನಿಟಿಯಲ್ಲಿ ಇಟ್ಟು ಏನಾಗುತ್ತೆ ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಬೇರೆ ಪೊಸಿಷನ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಇಟ್ಟು ಇಮೇಜ್ ಯಾವ ರೀತಿ ಫಾರ್ಮ್ ಆಗುತ್ತೆ ಕಾನ್ಕೇವ್ ಮಿರರ್ ಅಲ್ಲಿ, ಮತ್ತೆ ಅದಾದ್ಮೇಲೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಅಂತ ನಾವು ಓದ್ತಾ ಹೋಗ್ತೀವಿ ಕಂಟಿನ್ಯೂಸ್ ಆಗಿ. ಸೊ ಹಾಗಾಗಿ ನಾವು ಇದುವರೆಗೂ ಹಿಂದೆ ಓದಿರುವಂತ ಎಲ್ಲ ಬೇಸಿಕ್ಸ್ ಅನ್ನ, ಟರ್ಮ್ಸ್ ಅನ್ನ, ಆಮೇಲೆ ರೂಲ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಮಾತ್ರ ಇವನ್ನೆಲ್ಲ ಓದೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಷ್ಟು ಪಾಯಿಂಟ್ ಅನ್ನು ನೀವು ಕವರ್ ಮಾಡಬೇಕಾಗತ್ತೆ. ಸೊ ಟೇಕ್ ಡೌನ್ ದ ಕ್ವೆಶ್ಚನ್. ಡ್ರಾ ದ ರೇ ಡಯಾಗ್ರಾಮ್. ರೇ ಡಯಾಗ್ರಾಮ್ ಅಂದ್ರೆ ಈ ರೀತಿ ಬರೆಯೋದು ಮಕ್ಕಳೇ. ಇಲ್ಲಿ ಚಿತ್ರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದನ್ನ ರೇ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಡ್ರಾ ದ ರೇ ಡಯಾಗ್ರಾಮ್ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ. ಅಂಡ್ ಎಕ್ಸಾಮ್ ಅಲ್ಲಿ ಇದೇ ತರನೇ ಕೇಳ್ತಾರೆ. ಡ್ರಾ ದ ರೇ ಡಯಾಗ್ರಾಮ್ ವೆನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಅಟ್ ಇನ್ಫಿನಿಟಿ. ರೈಟ್ ಇಟ್ಸ್ ಪೊಸಿಷನ್ಸ್ and nature of the image. Position, size and nature of the image. ಗೊತ್ತಾಗತ್ತಾ?
ಸೊ ಅದಾದ್ಮೇಲೆ write four rules for image formation in concave mirror, sorry, in mirror, curved mirror. Write the 4 rules should be followed in curved mirror to form the image. So this is today's lesson. I hope you all understood the today's lesson. In the next class, we will discuss about some other ray diagram when an object is placed at different positions. So if you are having any doubts regarding this, you can ask the questions in the group. We are going to answer that. Thank you.